ವಾಟ್ ಆರ್ 3 ಸೈನ್ಸ್ ದಟ್ ಆಯಿಲ್ ಇಸ್ ಜೆನ್ಯೂನ್ಲಿ ಕೋಲ್ಡ್ ಪ್ರೆಸ್? ಅಂದರೆ ಇದು ನಿಜವಾಗ್ಲೂ ಗಾಣದ ಎಣ್ಣೆ ಅಂತ ಕಂಡು ಹಿಡಿಯುವಂಥ ಲಕ್ಷಣಗಳು ಯಾವುದು? 3 ಲಕ್ಷಣ. ಹೊರಳು ಕಲ್ಲಲ್ಲಿ ಇರುವಂಥ ಎತ್ತಿನ ಗಾಣ, ಮರದ ಹೊರಳಲ್ಲಿ ಇರುವಂಥ ಎತ್ತಿನ ಗಾಣ. ರಿಯಲ್ ಕೋಲ್ಡ್ ಪ್ರೆಸ್ಡ್ ಅಂದರೆ ಇದೆರಡೆ ನಿಜ ಹೇಳ್ಬೇಕಂದ್ರೆ. ಇನ್ನು ಮಿಕ್ಕಿದೆಲ್ಲ ಟೆಕ್ನಾಲಜಿ ಡ್ರಿವನ್ನು, ಅದು ಅವಕ್ಕೆ ಹತ್ರ ಇರುತ್ತೆ ಆ್ಯಕ್ಚುಲಿ. ಸರಿ. ಎಣ್ಣೆ ಬಿಸಿ ಆದಂಗೆ ಗುಣ ಕೂಡ ಚೇಂಜ್ ಆಗುತ್ತೆ ಆ್ಯಕ್ಚುಲಿ. ಆದರೆ ಏನಾಗುತ್ತೆ, ಎಲ್ಲದರಲ್ಲೂ ಚೇಂಜ್ ಆಗಲ್ಲ, ಆದರೆ ವೇರಿಯೇಸ್ ಇರುತ್ತೆ ಆ್ಯಕ್ಚುಲಿ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ಎತ್ತಿನ ಗಾಣ ಅಥವಾ ಹೊರಳು ಕಲ್ಲಿನ ಗಾಣ ಇದರಲ್ಲೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಟಾಪ್ 1 ಕ್ವಾಲಿಟಿ ಬಂದು ಎತ್ತಿನ ಗಾಣ. ಟಾಪ್ 1 ಕಂಡು ಹಿಡಿಯೋದು ಇದು ಎತ್ತಿನ ಗಾಣ ಅಂತ ಎಣ್ಣೆ ನೋಡಿದಾಗ ಗೊತ್ತಾಗುತ್ತೆ. ಅದೆಲ್ಲ ನೀವು ಒಂದು ಆ ಜಾಗಗಳಿಗೆ ಭೇಟಿ ಕೊಡಬೇಕು. ಕೋಲ್ಡ್ ಪ್ರೆಸ್ಡ್ ಅಂತ ಏನಾದರೂ ಕರೆದ್ರೆ ರಿಯಲ್ ಮೀನಿಂಗ್ ಫಾರ್ ದ ಕೋಲ್ಡ್ ಪ್ರೆಸ್ಡ್ ಎತ್ತಿನ ಗಾಣದ ಎಣ್ಣೆಗೆ. ಅದಾದ ನಂತರ ಟೆಕ್ನಾಲಜಿ, ಇವತ್ತಿನ ಜಮಾನಕ್ಕೆ ಈಗ ಟೆಕ್ನಾಲಜಿ ಬೇಕು, ಟೆಕ್ನಾಲಜಿಗಳನ್ನು ಬಳಸ್ಕೊತಾ ಇದ್ದಾರೆ. ಅವು ಕೂಡ ಏನಂತ ಹೇಳಿದರೆ ಆ ಆಯಿಲ್ಗೆ ಹತ್ರನೇ ಇರೋವಂಥದ್ದು. ಏನಂದರೆ ಎಲ್ಲರೂ ಎತ್ತಿನ ಗಾಣ ಹಾಕೋಕ್ಕಾಗಲ್ಲ. ಒಂದು ಎತ್ತಿನ ಗಾಣಕ್ಕೆ 1600 ಸ್ಕ್ವೇರ್ ಫೀಟ್ ಜಾಗ ಬೇಕು. ಎಷ್ಟು ದುಡ್ಡು ಬೇಕು ಸರ್? ಒಂದು ಮಾಡಬೇಕಂದ್ರೆ ಏನಿಲ್ಲ ಅಂದರೂ ಮಿನಿಮಮ್ಮು ಸ್ವಂತ ಜಾಗ ಇದ್ದರೆ ಒಂದು 5 ಲಕ್ಷ ರೂಪಾಯಲ್ಲಿ ಮುಗೀತದೆ, 5-6 ಲಕ್ಷ ರೂಪಾಯಲ್ಲಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.